They're all steel colors. UPA ಸರ್ಕಾರ 2004ರಿಂದ 2014 ತನಕ ಆ 10 ವರ್ಷದಲ್ಲಿ ನಮ್ಮ ರಾಜ್ಯಕ್ಕೆ ಬಂದಂಥ ಕೇಂದ್ರ ಸರ್ಕಾರದ ಅನುದಾನ ರೈಲ್ವೇಸ್ಗೆ 835 ಕೋಟಿ. ನರೇಂದ್ರ ಮೋದಿಯವರು ಬಂದಂಥ ನಂತರ 10 ವರ್ಷದಲ್ಲಿ ನಮ್ಮ ರಾಜ್ಯಕ್ಕೆ ಬಂದಂಥ ಕೇಂದ್ರ ಸರ್ಕಾರದ ಅನುದಾನ ರೈಲ್ವೇಸ್ಗೆ 7,564 ಕೋಟಿ, 9 ಪಟ್ಟು ಜಾಸ್ತಿ. ಅದು ಹಿಂದೆ ಎಲ್ಲ 10 ವರ್ಷದಲ್ಲಿ 850 ಕೋಟಿ ಇತ್ತು. ಈಗ ಈ 10 ವರ್ಷದಲ್ಲಿ ಸುಮಾರು 7,564 ಕೋಟಿ, 9 ಪಟ್ಟು ಹೆಚ್ಚಾಗಿದೆ. ಮತ್ತು ಸುಮಾರು 1,764 ಕಿಲೋಮೀಟ್ರು ಹೊಸ ರೈಲ್ವೆ ಟ್ರ್ಯಾಕು ಹಾಕಿದ್ದಾರೆ. ಅದು ಹೇಳದೇ ಆದರೆ ಶ್ರೀಲಂಕಾದ ಎಂಟೈರ್ ಶ್ರೀಲಂಕಾ ದೇಶದ ನೆಟ್ವರ್ಕ್ ಏನಿದೆ ರೈಲ್ವೆ ನೆಟ್ವರ್ಕು, ಅದು ನಮ್ಮ ರಾಜ್ಯದಲ್ಲಿ ಅಷ್ಟು ಉದ್ದದ್ದು ಇಲ್ಲಾಗಿದೆ. ಇಂತಹ ಸಹಾಯಧನ ಕಾರ್ಯಕ್ರಮಗಳನ್ನು ಅಳವಡಿಸಿಕೊಂಡು ಸಾಕಷ್ಟು ಸಹಾಯಧನ ಕಾರ್ಯಕ್ರಮ ಅಳವಡಿಸಿಕೊಂಡು ನಮ್ಮ ರಾಜ್ಯದಲ್ಲಿ ಏನು ಒಳ್ಳೆಯ ಗುಣಮಟ್ಟದ ರೇಷ್ಮೆ ಗೂಡನ್ನು ಉತ್ಪಾದನೆ ಮಾಡಲು ನಾವು ಸಾಕಷ್ಟು ಶ್ರಮ ಪಡ್ತಾ ಇದ್ವಿ. ಅದಕ್ಕೆ ನಾವು ಈ ಮೂಲಕ ನಮ್ಮ ಕಡೆಯಿಂದ ಹೇಳೋದೇನೆಂದರೆ, ನಮ್ಮ ಕೇಂದ್ರ ರೇಷ್ಮೆ ಮಂಡಳಿಯು ಸಾಕಷ್ಟು ನಮಗೆ ಸಹಾಯಧನ ಕಾರ್ಯಕ್ರಮಗಳಿಗೆ ಸಾಕಷ್ಟು ಸಹಾಯಧನವನ್ನು ಒದಗಿಸ್ತಾ ಇದೆ, ಅನುದಾನವನ್ನು ಒದಗಿಸ್ತಾ ಇದೆ. ಅದರಿಂದ ಅದಕ್ಕೆ ನಾವು ಚಿರಋಣಿಯಾಗಿದ್ದೇವೆ. ಮಲ್ಬಾರಿ ಸಿಲ್ಕ್ ARM ಇಂಡಸ್ಟ್ರಿ ರಾಮನಗರ ನಮ್ಮ ಇಂಡಸ್ಟ್ರಿ ನಮ್ಮ ಆ್ಯನ್ಸಿಸ್ಟಾರಿಂದ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಇದು ನಮ್ಮದು 4th ಜನರೇಷನ್. ಫಸ್ಟ್ ಜನ್ರೇಷನಲ್ಲಿ ಚರಖಾ ನಡೆಸ್ತಾಯಿದ್ರು. ಆಮೇಲೆ ಸೆಕೆಂಡ್ ಜನ್ರೇಷನಲ್ಲಿ ಕಾಟೇಜ್ ಬೇಸನ್, ಥರ್ಡ್ ಜನ್ರೇಷನಲ್ಲಿ ಮಲ್ಟಿಯನ್ ಬೇಸನ್, ಇದು 4th ಜನರೇಷನಲ್ಲಿ ನಾವು ಆಟೋಮೆಟಿಕ್ ಸಿಲ್ಕ್ ರೇಲಿಂಗ್ ARM ಇಂಡಸ್ಟ್ರಿ ನಡೆಸ್ತಾ ಇದ್ದೀವಿ. ನಾವು 50ರಿಂದ 60 ಜನಕ್ಕೆ ಉದ್ಯೋಗ ಕೊಡ್ತಾ ಇದ್ದೀವಿ. ಇದರಲ್ಲಿ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟಿಂದ ನಮಗೆ ತುಂಬ ಸಪೋರ್ಟ್ ಆಗಿದೆ.